ಬಿಟ್ಟು ಹೋರಾಡ್ತಿದ್ದ ರೈತರು ಇದೀಗ ಸಂಭ್ರಮಾಚರಣೆ ನಡೆಸಿದ್ದಾರೆ. ಪ್ರತಿ 1 ಟನ್ ಕಬ್ಬಿಗೆ 3,300 ಕೊಡಲು ರಾಜ್ಯ ಸರ್ಕಾರ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಬೆಳಗಾವಿಯ ಗೊಲ್ಲಾಪುರ ಕ್ರಾಸ್ ಬಳಿ ಸಾವಿರಾರು ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಸಿಹಿ ಹಂಚಿ ಖುಷಿಪಟ್ಟ ರೈತರು ಡಿಜೆ ಹಾಕಿ ಹೆದ್ದಾರಿಯಲ್ಲೇ ಕೂಗಾಡಿದ್ದಾರೆ. ರೈತರ ಮಧ್ಯದಲ್ಲಿ ಚರ್ಚೆ ಆಯ್ತು. ರೈತ ಸಂಘ ಪ್ರಾಮಾಣಿಕದ, ಚೂಡಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕದಾರ, ರೈತರು ಕೆಲವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಾಣ್ತದ್ರು. ಇವತ್ತು ನಮಗೆ ನ್ಯಾಯ ಸಿಗಲಿಕ್ಕೆ ಎಲ್ಲ ನಮ್ಮ ರಾಜ್ಯದ ಮಾಧ್ಯಮದವರು ಸರ್ಕಾರ ಮಾಡಿದ್ರೆ ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳು ಸಲ್ಲಿಸಿದೆ. ಇದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವ ಸರ್ಕಾರದ ನಿರ್ಧಾರಕ್ಕೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ 10% ಇದೆ. 11.25% ಇಳುವರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. 10% ಇಳುವರಿಗೆ ದರ ಎಷ್ಟೆಂದು ನಿಗದಿಯಾಗಿಲ್ಲ. ಗೊಂದಲ ಸರಿಪಡಿಸದೇ ಇದ್ರೆ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಈಗ ನಾವು ಬೇಡಿಕೆ ಇಟ್ಟಿದ್ದು 3,500 ರೂಪಾಯಿ. ಕಾರ್ಖಾನೆಯವರ ಕಡೆಯಿಂದಾಗಿ 3,500 ರೂಪಾಯಿ ಕೊಡಿಸಬೇಕು. ಸರ್ಕಾರ ಘೋಷಣೆ ಮಾಡಿದ ಹಣ ಸಾಲಲ್ಲ ಅಂತ ಬಾಗಲಕೋಟೆ ರೈತರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಭೆಯಲ್ಲಿ ಪ್ರತಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವ ನಿರ್ಧಾರವನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಟನ್ಗೆ 3,200 ರೂಪಾಯಿ ಜೊತೆಗೆ ಸರ್ಕಾರದಿಂದ 50 ರೂಪಾಯಿ, ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿ ನೀಡಬೇಕು. ಇದು ಒಟ್ಟು 3,300 ರೂಪಾಯಿ ಆಗುತ್ತೆ ಅಂತ ಸಿಎಂ ಸಭೆಯಲ್ಲಿ ಹೇಳಿದರು. ಆದ್ರೆ ಇದಕ್ಕೆ ಮಾಜಿ ಸಚಿವ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕ ಆಗಿರೋ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ನಿರಾಕರಿಸಿದ್ರು ಎನ್ನಲಾಗಿದೆ. 1 ಟನ್ ಕಬ್ಬಿಗೆ 3,300 ನೀಡೋ ನಿರ್ಧಾರಕ್ಕೆ ಮುರುಗೇಶ್ ನಿರಾಣಿ ಬೇಸರ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಕೇಳೋ ದರ ನೀಡಲು ಸಾಧ್ಯವಿಲ್ಲ ಅಂದ್ರು ಎನ್ನಲಾಗಿದೆ. ನಮ್ಮ ಕಾರ್ಖಾನೆ ನೀವೇ ತಗೊಂಡ್ಬಿಡಿ, ಆ ದರ ಕೊಡೋಕ್ಕಾಗಲ್ಲ ಎಂದ ನಿರಾಣಿಗೆ ನೀವು ಫ್ಯಾಕ್ಟರಿ ಬಂದ್ ಮಾಡ್ಬೇಕಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಈ ದರ ಕೊಟ್ರೆ ನಾನು ಮುಂದಿನ ಬಾರಿ MLA ಆಗಲ್ಲ ಅಂತ ನಿರಾಣಿ ಹೇಳಿದ್ದು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೆಚ್ಚುವರಿ 100 ರೂಪಾಯಿಯಲ್ಲಿ 50 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು 50 ರೂಪಾಯಿ ಸರ್ಕಾರ ಕೊಡುತ್ತೆ ಅಂದರು. ಆದ್ರೆ ಇದಕ್ಕೆ ಕಾರ್ಖಾನೆ ಮಾಲೀಕರು ವಿರೋಧಿಸಿದ್ದಾರೆ. ಈ ವಿರೋಧದ ನಡುವೆ ಇದೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋಕೆ ನಿರ್ಧರಿಸೋಕು ಮುನ್ನ ಬೆಳಗಾವಿಯಲ್ಲಿ ಛಾಯಿ ಡ್ರಾಮಾನೇ ನಡೆದು ಹೋಯಿತು. ಪೊಲೀಸ್ ವಾಹನವನ್ನೇ ಅಟ್ಟಾಡಿಸಿ ಕಲ್ಲು ತೂರಿ ದಖಲ್ಗೊಳಿಸಲಾಯಿತು. ಏಕಾಏಕಿ ತೂರಿ ಬಂದ ಕಲ್ಲೇಟಿನಿಂದ ತಪ್ಪಿಸಿಕೊಳ್ಳೋಕೆ ಓಡಿದ ಪೊಲೀಸರ ಗುಂಪು. ರೈತರ ಪ್ರತಿಭಟನೆ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರಿಂದ ಪೊಲೀಸ್ ಸಿಬ್ಬಂದಿ, ಬಸ್ ಚಾಲಕರು ಸೇರಿ 6ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹತ್ತರಗಿ ಟೋಲ್ ಬಳಿ ಕಲ್ಲು ತೂರಾಟ ನಡೆಸಲಾಗಿದ್ದು, ಈ ಸ್ಥಳಕ್ಕೀಗ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳದಂತೆ ಕ್ರಮ ಕೈಗೊಳ್ಳಲಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತಿದ್ದ ಸಾವಿರಾರು ರೈತರನ್ನ ಸ್ಥಳದಿಂದ ಖಾಲಿ ಮಾಡಿಸಲಾಗಿದೆ. ಇನ್ನು ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಕಲ್ಲು ತೂರಾಟ ಆಗಿದ್ದು ದುರಾದೃಷ್ಟಕರ ಅಂತ SP ಭೀಮಾಶಂಕರ್ ಗುರೇಜ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ರೈತರೊಂದಿಗೆ ಸೇರಿಕೊಂಡಿದ್ದ ಕೆಲ ಕಿಡಿಗೇಡಿಗಳ ಕೃತ್ಯ ಅಂತ ವಿವರಿಸಿದ್ದಾರೆ. ತುಂಬಾ ದುರದೃಷ್ಟಕರ ಘಟನೆ. ಕಳೆದ 10 ದಿನಗಳಿಂದ ಎಲ್ಲ ರೈತ ಬಾಂಧವರು ನಮ್ಮ ಮನವಿಗೆ ಹೋಗೊಟ್ಟು ತಮ್ಮ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ನಡೆಸ್ತಾ ಇದ್ರು. ಬಹುಶಃ ಅಲ್ಲೆಲ್ಲೋ ಒಂದು ಅಪಾರ್ಥ ಆಗಿದೆ. ಮತ್ತೆ ಮೋಸ್ಟ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕೂಡ ಸೇರ್ಕೊಂಡಿರೋ ಸಾಧ್ಯತೆ ಇದೆ. ಕಲ್ಲು ತೂರಾಟ ಶುರು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ನಮ್ಮ ಪೊಲೀಸರು ತಾವು ನೋಡಿದರೆ ಇವತ್ತಿದ್ದು ನಮ್ದು ಬಹಳ ಕ್ಲಿಯರ್. 3ನೇ ಬಲಿ. ಮೈಸೂರಿನಲ್ಲಿ ಇತ್ತೀಚೆಗಷ್ಟೇ ನಡೆದ ಹುಲಿ ದಾಳಿಯಲ್ಲಿ ಈಗ 3ನೇ ರೈತನ ಬಲಿ ಬಿದ್ದಿದೆ. ಸರಗೂರು ತಾಲೂಕಿನ ಹಳೆ ಹೆಗ್ಗೋಡೂರು ಗ್ರಾಮದಲ್ಲಿ 58 ವರ್ಷದ ರೈತ ದಂಡನಾಯ್ಕ್ ಹುಲಿ ದಾಳಿಯಿಂದ ಜೀವ ಬಿಟ್ಟಿದ್ದಾರೆ. ಜಮೀನಿಗೆ ತೆರಳುತ್ತಿದ್ದಾಗ ಏಕಾಏಕಿ ಹುಲಿ ಮೇಲೆರಗಿದ್ದು ಸ್ಥಳದಲ್ಲಿ ರೈತ ದಂಡನಾಯ್ಕ್ ಮೃತಪಟ್ಟಿದ್ದಾರೆ. 8 ತಿಂಗಳ ಹಿಂದಷ್ಟೇ ಆನೆ ದಾಳಿಗೆ ಒಳಗಾಗಿದ್ದ ದಂಡನಾಯ್ಕ್ ಈಗ ವನ್ಯಜೀವಿ ಧಾಮ ವ್ಯಾಪ್ತಿಯ ಅರಣ್ಯದಲ್ಲಿ ವ್ಯಾಘ್ರ ದಾಳಿಗೆ ಉಸಿರು ಚೆಲ್ಲಿದ್ದಾರೆ. ಇನ್ನು ಹುಲಿ ದಾಳಿಗೆ ರೈತ ಬಲಿಯಾಗಿದ್ದರಿಂದ ತೀವ್ರ ಆಕ್ರೋಶಗೊಳಗಾದ ಸ್ಥಳೀಯರು ಸ್ಥಳಕ್ಕೆ ಬಂದ RFO ಅಮೃತ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹುಲಿ ದಾಳಿ ತಡೆಯಲು ಅರಣ್ಯ ಇಲಾಖೆ ವಿಫಲವಾಗಿದೆ. ಕೂಡಲೇ ಹುಲಿ ಸೆರೆ ಹಿಡಿಬೇಕು ಅಂತ ಕಿಡಿಕಾರಿದ್ದಾರೆ. ಇತ್ತ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶಗೊಂಡ ರೈತರು ಹುಲಿಗಳನ್ನ ಸೆರೆ ಹಿಡಿಯಲು ಆಗದಿದ್ರೆ ರಾಜ್ಯ
ರಾಜೀನಾಮೆ ಕೊಟ್ಟು ಹೋಗಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಹುಲಿ ದಾಳಿಯಿಂದ ಮೃತಪಟ್ಟ ರೈತನ ಮೃತದೇಹವನ್ನ ತೆಗೆಯಲು ಬಿಡದ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಮೃತ ರೈತನಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಮೂವರಿಗೂ ಸರ್ಕಾರಿ ಕೆಲಸ ನೀಡಿ ಸೂಕ್ತ ಪರಿಹಾರ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಮತ್ತೆ ಹುಲಿ ದಾಳಿ ಬೆನ್ನಲ್ಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮುಂದಿನ ಆದೇಶದವರೆಗೆ ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯ ಪ್ರದೇಶಗಳಲ್ಲಿ ಸಫಾರಿ ಹಾಗೂ ಟ್ರಕ್ಕಿಂಗ್ ಚಟುವಟಿಕೆಗಳನ್ನ ಬಂದ್ ಮಾಡಿ ಅಂತ ಆದೇಶಿಸಿದ್ದಾರೆ. ಹುಲಿ ಸೆರೆ ಕಾರ್ಯಾಚರಣೆಗೆ ನಿಯೋಜಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದೆಡೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಡಿಸಿಎಫ್ ಎಸ್ ಪ್ರಭಾಕರ್ನ ವರ್ಗಾವಣೆ ಮಾಡಲಾಗಿದೆ. ನೂತನ ಡಿಸಿಎಫ್ ಆಗಿ ಡಾಕ್ಟರ್ ಸಂತೋಷ್ ಕುಮಾರ್ ಜಿ ನೇಮಿಸಲಾಗಿದೆ. ಹೆಚ್ಚಿನ ದಾಳಿಗೆ ಬೆದರಿ ಗುಂಡುಪೇಟೆಗೆ ಆನೆಯೊಂದು ನುಗ್ಗಿದೆ. ಹುಲಿ ಕೂಮಿಂಗ್ನಲ್ಲಿ ಪಾರ್ಥಸಾರಥಿ ಆನೆ ಭಾಗಿಯಾಗಿತ್ತು. ನೀರು ಕುಡಿಸಲು ಆನೆಯನ್ನ ಮಾವುದ ಕೆರೆಗೆ ಕರೆದೊಯ್ದಿದ್ದ. ಗುಂಡುಪೇಟೆಯ ಕೆರೆ ಬಳಿ ಮರದಲ್ಲಿ ಜೇನುಗೂಡು ಕಟ್ಟಿತ್ತು. ಆಕಸ್ಮಿಕವಾಗಿ ಹೆಚ್ಚಿನ ದಾಳಿಯಿಂದ ಪಟ್ಟಣಕ್ಕೆ ಆನೆ ನುಗ್ಗಿದೆ. ಆನೆ ಕಂಡು ಜನ ದಿಕ್ಕಾಪಾಲಾಗಿ ಓಡಿದ್ರು. ಬೆಂಗಳೂರಿನಲ್ಲಿ ಸಿಮೆಂಟ್ ಮಿಕ್ಸರ್ ಲಾರಿ ಅಟ್ಟಹಾಸಕ್ಕೆ 1.5 ವರ್ಷದ ಮಗು ಜೀವ ಬಿಟ್ಟಿದೆ. ನಿನ್ನೆ ಸಂಜೆ 3 ಗಂಟೆ ಸುಮಾರಿಗೆ ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ಕೆಲಸ ಮುಗಿಸಿ ಹೋಗ್ತಿದ್ದ ಸಿಮೆಂಟ್ ಮಿಕ್ಸರ್ ಲಾರಿ ವಿದ್ಯುತ್ ತಂತಿಗೆ ತಾಗಿದೆ. ತಂತಿ ಎಳೆಕೊಂಡು ಮುಂದೆ ಸಾಗಿದೆ. ಪರಿಣಾಮ ಕಂಬವೇ ಕಿತ್ತು ಬಂದು ಮನೆಯೊಂದರ ಗೋಡೆ ಕುಸಿದಿದೆ. ಈ ವೇಳೆ ಅಲ್ಲೇ ಆಟವಾಡ್ತಾ ಇದ್ದ ಸಿದ್ದಪ್ಪ ಮತ್ತು ಲಾವಣ್ಯ ದಂಪತಿಯ ಒಬ್ಬನೇ ಪುತ್ರ ಪ್ರಾಣ ಮುಳುಗಿ ಬಿಟ್ಟಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಣವ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಸಾವನ್ನಪ್ಪಿದ್ದಾನೆ. ನಜ್ಜುಗುಜ್ಜಾಗಿರುವ ಬೈಕ್, ಜಖಂ ಆಗಿರುವ ಕಾರು, ರಕ್ತದ ಮಡುವಿನಲ್ಲಿ ಬಿದ್ದಿರುವ ಮೃತದೇಹಗಳು ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ. ಕಲಬುರಗಿ ತಾಲೂಕಿನ ಅವರಾದ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಭೀಕರ ಅಪಘಾತ ಸಂಭವಿಸಿದೆ. ಟ್ಯಾಂಕರ್ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 4 ಮೃತಪಟ್ಟಿದ್ದಾರೆ. ಕೂಲಿ ಕೆಲಸ ಮುಗಿಸಿ ಮನೆಗೆ ಬೈಕ್ನಲ್ಲಿ ಬರ್ತಿದ್ದ ಸಿರಡೋಣ ಗ್ರಾಮದ ನಾಗೇಂದ್ರ ಮತ್ತು ಶಿವಾನಂದ ಅಪ್ಪಾರಾವ್ ಬಲಿಯಾಗಿದ್ದಾರೆ. ಇನ್ನು ಕಾರ್ನಲ್ಲಿದ್ದ ಬಾಲ್ಕಿ ಮೂಲದ ದತ್ತಾತ್ರೇಯ ಚುನಾಜಿ ಮತ್ತು ಚಂದ್ರಕಲಾ ಅನ್ನೋರು ಉಸಿರು ಚೆಲ್ಲಿದ್ದಾರೆ. ಬೈಕ್ನಲ್ಲಿದ್ದ ಇನ್ನೊಬ್ಬ ಯುವಕನಿಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸುದ್ದಿ ತಿಳಿದು ಆಸ್ಪತ್ರೆಯ ಬಳಿ ಧಾವಿಸಿದ್ದ ಬಂಧುಗಳ ಆಕ್ರಂದನ ಮನಕಲಕುವಂತಿತ್ತು. ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನ ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಅಂತ ಕರೆದು ಬರ್ಬರವಾಗಿ ಕೊಚ್ಚಿಕೊಳ್ಳಿದ್ದಾರೆ. ಮೈಸೂರಿನ ಹುಣಸೂರಿನ ಪಟ್ಟಣದ ಶವ್ಯನಗರದಲ್ಲಿ ಈ ಕೃತ್ಯ ನಡೆದಿದೆ. ಕೆಆರ್ ನಗರ ತಾಲೂಕಿನ ಹೊನ್ನೇನಹಳ್ಳಿ ನಿವಾಸಿ ಕಿದರ್ ಪಾಷಾ ಕೊಲೆಯಾದರು. ಎಜಾಜ್ ಹಾಗೂ ಸಂಗಡಿಗರಿಂದ ಈ ಹತ್ಯೆ ನಡೆದಿದೆ. ಹಲ್ಲೆ ವೇಳೆ ಓಡಿದರೂ ಬಿಡದೆ ಅಟ್ಟಾಡಿಸಿಕೊಂಡು ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಬಿಡಿಸಲು ಹೋದ ಸಂಬಂಧಿ ಉಮರುದ್ದೀನ್ ಖಾನ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೈರತ್ನಲ್ಲಿ ಪತ್ನಿ ಹಾಗೂ ಪತ್ನಿಯ ಪ್ರೇಕರ ಸೇರಿ ಪತಿಯನ್ನ ಕೊಂದು ನೀಲಿ ಡ್ರಮ್ನಿಟ್ಟು ಸಿಮೆಂಟ್ ತುಂಬಿದ ಪ್ರಕರಣ ಮತ್ತೆ ಸುತ್ತಿದೆ. ಸಾಹಿಲ್ ಜೊತೆ ಸೇರಿ ಸೌರಭ್ ಶುಕ್ಲಾನನ್ನ ಕೊಂದಿದ್ದ ಮುಸ್ಕಾನ್ ಕೃತ್ಯಕ್ಕೆ ಇದೀಗ ಮುಸ್ಕಾನ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಅವಮಾನ ತಾಳಲಾರದೆ ಮೀರತ್ ನಗರವನ್ನೇ ಬಿಟ್ಟು ಹೋಗೋಕೆ ನಿರ್ಧರಿಸಿದ್ದಾರೆ. ಮುಸ್ಕಾನ್ ಪೋಷಕರು ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೌರಭ್ ಶುಕ್ಲಾನನ್ನ ಕೊಂದ ಮುಸ್ಕಾನ್ ರಸ್ತೋಗಿ ಹಾಗೂ ಸಾಹಿಲ್ ಶುಕ್ಲಾ ಜೈಲು ಸೇರಿದ್ದಾರೆ. ಆದ್ರೆ ಇತ್ತ ಮುಸ್ಕಾನ್ ಪೋಷಕರು ಪ್ರತಿದಿನ ಅವಮಾನ ಅನುಭವಿಸುತ್ತಿದ್ದಾರೆ. ಕೊಲೆ ಪ್ರಕರಣ ನಡೆದಾಗಿನಿಂದ ಯಾರೂ ಸಹ ಮುಸ್ಕಾನ್ ಕುಟುಂಬದವರ ಬಳಿ ಮಾತನಾಡುತ್ತಿಲ್ಲ. ಮುಸ್ಕಾನ್ ತಂದೆ ಪ್ರಮೋದ್ ರಸ್ತೋಗಿ ನಡೆಸುತ್ತಿದ್ದ ಆಭರಣ ವ್ಯವಹಾರವು ಗ್ರಾಹಕರಿಲ್ಲದೆ ನಿಂತುಕೊಂಡಿದೆ. ಆಕಸ್ಮಿಕ ಬೆಂಕಿಯಿಂದ ಪೇಂಟ್ಸ್ ಮತ್ತು ಪ್ಲೈವುಡ್ ಅಂಗಡಿ ಹೊತ್ತಿ ಉರಿದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಅಂಗಡಿ ಬಾಗಿಲು ಮುಚ್ಚುವ ಸಂದರ್ಭದಲ್ಲೇ ಬೆಂಕಿದೆ. 1 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಪಂಜಾಬ್ನಲ್ಲಿ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಹಾಕುವ ಪ್ರಕರಣಗಳು ಮೂಡಿ ಬಂದಿದೆ. ನಿನ್ನೆ ಬಠಿಂಡಾದ ಪೇಟ್ ನಗರದಲ್ಲಿ ರೈತನೊಬ್ಬ ಗೋಧಿ ತ್ಯಾಜ್ಯಕ್ಕೆ ಬೆಂಕಿ ಇಟ್ಟಿದ್ದಾರೆ. ಬೆಂಕಿ ಇಡೀ ಜಮೀನನ್ನ ಸುಟ್ಟು ಭಸ್ಮವಾಗಿದೆ. ಜೊತೆಗೆ ದಟ್ಟ ಹೊಗೆ ಆವರಿಸಿದೆ. ಇತ್ತ ದೆಹಲಿಯಲ್ಲಿ ವಾತಾವರಣ ಹದಗೆಟ್ಟಿದ್ದು ವಾಯು ಗುಣಮಟ್ಟ ದಿನೇ ದಿನೇ. ರಾಜಧಾನಿ ದೆಹಲಿಯ ರಿತಾಲಾ ಮೆಟ್ರೋ ನಿಲ್ದಾಣದ ಬಳಿ ನಿನ್ನೆ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬಂಗಾಳಿ ಬಸ್ತಿಯ ಗುಡಿಸಲುಗಳು ಸುಟ್ಟು ಕರಕಲಾಗಿದ್ದು 1 ಮಗು ಸೇರಿದಂತೆ 2 ಗಾಯಗೊಂಡಿದ್ದಾರೆ. 15ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಲ್ಲಿ ಬಂದ ಸಿಬ್ಬಂದಿ ಸುಮಾರು 6 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ರು. ಸಿಲಿಂಡರ್ ಸ್ಫೋಟದಿಂದಾಗಿ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗ್ತಾ ಇದೆ.
ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಂಗಾರದ ಬೆಲೆ ಗಗನಕ್ಕೇರಿದ್ದು ಕೆಲವರಿಗೆ ಚಿನ್ನಾಭರಣ ಕನಸಾಗಿದೆ. ಚಿನ್ನ ಖರೀದಿಸಬೇಕು ಅನ್ನೋದು ಸರಿ, ಅದನ್ನ ಹಣ ಸಂಪಾದಿಸಿ ಪಡೆದುಕೊಳ್ಬೇಕು. ಅದನ್ ಬಿಟ್ಟು ಕಳ್ಳದಾರಿ ಹಿಡಿದ್ರೆ ಹಾಗೆ ಆಗುವುದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಚಿನ್ನದಂಗಡಿ ಮಾಲೀಕನ ಕಣ್ಣಿಗೆ ಖಾರದ ಪುಡಿ ಎರಚಿ ಮಹಿಳೆಯೊಬ್ಬಳು ಕಳ್ಳತನಕ್ಕೆ ಯತ್ನಿಸಿದ್ದಾಳೆ. ತಕ್ಷಣವೇ ಕಳ್ಳಿಯನ್ನ ಹಿಡಿದ ಮಾಲೀಕ ಕೇವಲ 20 ಸೆಕೆಂಡ್ನಲ್ಲೇ 18 ಬಾರಿ ಕಪಾಳ ಮೋಕ್ಷ ಮಾಡಿದ್ದಾನೆ. ಈ ವಿಡಿಯೋ ವೈರಲ್ ಆಗುತ್ತಿದೆ. ಛತ್ತೀಸ್ಗಢದಲ್ಲಿ 7 ನಕ್ಸಲರು ಶಸ್ತ್ರಾಸ್ತ್ರ ಸಮೇತ ಶರಣಾಗಿದ್ದಾರೆ. ಗರಿಯಾಬಂದ್ನಲ್ಲಿರುವ ಪೊಲೀಸ್ ಠಾಣೆಗೆ 4 ಮಹಿಳೆಯರು ಸೇರಿದಂತೆ 7 ನಕ್ಸಲರು ಆಗಮಿಸಿದ್ರು. ತಮ್ಮ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಎಸ್ಪಿಗೆ ಒಪ್ಪಿಸಿದ್ರು. ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದ್ದು ಎರಡನೇ ಹಂತದ ವೋಟಿಂಗ್ಗೆ ದಿನಗಣನೆ ಶುರುವಾಗಿದೆ. ಎನ್ಡಿಎ ಹಾಗೂ ಮಹಾಗಠಬಂಧನ್ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ನಿನ್ನೆ ಪೂರ್ಣಿಯಾದಲ್ಲಿ ಗೃಹ ಸಚಿವ ಅಮಿತ್ ಶಾ ಚುನಾವಣಾ ರ್ಯಾಲಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು ಬಿಜೆಪಿ 160ಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಸರ್ಕಾರ ರಚಿಸಲಿದೆ ಅಂತ ಹೇಳಿದ್ದಾರೆ. ಬಿಹಾರದ ಭಾಗಲ್ಪುರ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಚುನಾವಣಾ ರ್ಯಾಲಿ ನಡೆಸಿದರು. ಈ ವೇಳೆ ಪ್ರಧಾನಿ ಮೋದಿ ಹಾಗೂ ಎನ್ಡಿಎ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ನಿಮ್ಮ ಭೂಮಿಯನ್ನ ಕಸಿದುಕೊಂಡು ಅದಾನಿ ಮತ್ತು ಅಂಬಾನಿಗೆ ನೀಡುತ್ತಾರೆ. ರೈತರು, ಕಾರ್ಮಿಕರು, ಸಣ್ಣ ಉದ್ಯಮಿ ಮತ್ತು ಉದ್ಯೋಗಿಗಳನ್ನ ನಾಶ ಮಾಡೋದಕ್ಕೆ ಜಿಎಸ್ಟಿ ವಿಧಿಸಲಾಗಿದೆ ಅಂತ ದೂರಿದರು. ನೀವು ಶಾಂತಿಯುತವಾಗಿ ನಿವೃತ್ತರಾಗುವುದಿಲ್ಲ ಅಂತ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ ಜ್ಞಾನೇಶ್ ಕುಮಾರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬಿಹಾರದ ರೇಖಾದಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಿಯಾಂಕಾ ಗಾಂಧಿ ಹರಿಯಾಣದಲ್ಲಿ ಮತಗಳನ್ನ ತಿರುಚಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ನೀವು ಶಾಂತಿಯುತವಾಗಿ ನಿವೃತ್ತರಾಗುವುದಿಲ್ಲ ಅಂತ ಜ್ಞಾನೇಶ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗದ ಆಯುಕ್ತ ಎಸ್ ಸಂಧು ಮತ್ತು ವಿವೇಕ್ ಜೋಶಿ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಂತೆ ಹೆಸರುಗಳನ್ನ ಕೂಗಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಒಂದೊಂದೇ ಹೆಸರು ಹೇಳ್ತಿದ್ರೆ ನೆರೆದಿದ್ದ ಜನರು ಚೋರ್ ಹೇ ಅಂತ ಘೋಷಣೆ ಕೂಗಿದ್ದಾರೆ. नहीं सुना होगा, नहीं सुना होगा। कभी आपने ऐसा संधू का नाम सुना है? नहीं सुना होगा। कभी विवेक जोशी का नाम ಫಿಲಿಪೈನ್ಸ್ನಲ್ಲಿ ವಿನಾಶವನ್ನೇ ಸೃಷ್ಟಿಸಿದ ಕಲ್ಮಗಿ ಚಂಡಮಾರುತ ಇದೀಗ ವಿಯೆಟ್ನಾಂಗೆ ದಾಳಿ ಇಟ್ಟಿದೆ. ಗುರುವಾರ ಸಂಜೆ ಮಧ್ಯ ವಿಯೆಟ್ನಾಂ ಮತ್ತು ಎತ್ತರದ ಪ್ರದೇಶಗಳಲ್ಲಿ ರಣ ವೇಗದಲ್ಲಿ ಅಪ್ಪಳಿಸಿದ ಕಲ್ಮಗಿ ಮಾರುತದ ಅರ್ಭಟಕ್ಕೆ 5 ಬಲಿಯಾಗಿದ್ದಾರೆ. ಚಂಡಮಾರುತಕ್ಕೆ ಸಿಲುಕಿದ ಬೈಕ್ ಸವಾರ ಪರದಾಡುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಚಂಡಮಾರುತಕ್ಕೆ ಸಿಲುಕಿದ 57 ಮನೆಗಳು ಸಂಪೂರ್ಣವಾಗಿ ನಾಶವಾಗಿದೆ. 3,000ಕ್ಕೂ ಹೆಚ್ಚು ಮನೆಗಳ ಛಾವಣಿಗಳು ಹಾರಿ ಹೋಗಿವೆ. ಸಮುದ್ರದಲ್ಲಿ 11 ದೋಣಿಗಳು ಮುಳುಗಡೆಯಾಗಿವೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದು ವಿಯೆಟ್ನಾಂನ 10,28,000 ಮನೆಗಳು ಕತ್ತಲಲ್ಲಿ ಮುಳುಗಿದೆ. ಚಂಡಮಾರುತ ಜೊತೆಗೆ ಪ್ರವಾಹದ ನೀರು ಸಹ ಮನೆಗಳಿಗೆ ನುಗ್ಗಿದೆ. ಅದೊಂದು ಮನೆಗೆ ಪ್ರವಾಹದ ನೀರು ನುಗ್ಗಿದಾಗ ಮನೆಯವರೆಲ್ಲ ಚಾವಣಿಯನ್ನು ಮುರಿದು ಅಟ್ಟನ ಮೇಲೆ ಕುಳಿತಿದ್ದಾರೆ. ಸಮುದ್ರ ತೀರದಲ್ಲಿ ನಿರ್ಮಿಸಲಾಗಿದ್ದ ಮನೆಗಳಿಗೆ ಸಮುದ್ರದ ಅಲೆಗಳು ಅಪ್ಪಳಿಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭೀಕರ ಜಲಕ್ಷಾಮ ಎದುರಾಗಿದೆ. ತೆಹರಾನ್ನಲ್ಲಿ ಅದೆಂತ ಜಲಕ್ಷಾಮ ಎದುರಾಗಿದೆ ಅಂದ್ರೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಜನರು ತೆಹರಾನ್ ಅನ್ನ ತೊರೆಯಬೇಕಾಗುತ್ತೆ ಅಂತ ಇರಾನ್ ಅಧ್ಯಕ್ಷ ಎಚ್ಚರಿಕೆ ನೀಡಿದ್ದಾರೆ. ತೆಹರಾನ್ ಜನರು ನೀರಿಗಾಗಿ 5 ಪ್ರಮುಖ ಡ್ಯಾಂಗಳನ್ನೇ ನಂಬಿಕೊಂಡಿದ್ದಾರೆ. 5 ಪ್ರಮುಖ ಡ್ಯಾಂಗಳ ಪೈಕಿ ಅತಿ ದೊಡ್ಡ ಜಲಾಶಯ ಅಮೀರ್ ಕಬೀರ್ ಮಳೆ ಇಲ್ಲದ ಕಾರಣ ಸಂಪೂರ್ಣವಾಗಿ ಒಣಗುವ ಸ್ಥಿತಿ ಎದುರಾಗಿದೆ. ಚೀನಾವು ಅತ್ಯಾಧುನಿಕ ಯುದ್ಧ ವಿಮಾನ ವಾಹನ ನೌಕೆ ಫುಜಿಯಾನ್ ಸೇನೆಗೆ ನಿಯೋಜಿಸಿದೆ. ತನ್ನ 3ನೇ ಯುದ್ಧ ವಿಮಾನ ವಾಹನ ನೌಕೆಯನ್ನ ಸೇನೆಗೆ ಅಧ್ಯಕ್ಷ ಸಿ ಜಿನ್ಪಿಂಗ್ ಲೋಕಾರ್ಪಣೆ ಮಾಡಿದ್ದಾರೆ. ದಕ್ಷಿಣ ಚೀನಾದ ಹೈನಾಸ ಪ್ರಾಂತ್ಯದ ಸಾಂಗ್ಯಾ ಬಂದರಿನಲ್ಲಿ ಸೇವೆಗೆ ನಿಯೋಜಿಸಲಾಗಿತ್ತು ಅಂತ ಸರ್ಕಾರಿ ಸ್ವಾಮ್ಯದ ಶಿನ್ಹುವಾ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಈ ನೌಕೆಯು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಹೊಂದಿದೆ. ಈ ಮೂಲಕ ಅಮೆರಿಕದ ಬಳಿಕ ಅತ್ಯಾಧುನಿಕ ನೌಕೆಯನ್ನು ಹೊಂದಿರುವ 2ನೇ ದೇಶ ಚೀನಾ ಆಗಿದೆ. ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ರಷ್ಯಾ ಪ್ರತಿ ವಾರ 7,000 ಸೈನಿಕರನ್ನ ಕಳೆದುಕೊಳ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಬಾಂಬ್ ಸಿಡಿಸಿದ್ದಾರೆ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನ ಡಿಸಿಯಲ್ಲಿ ಮಾತನಾಡಿದ ಅವರು, ಉಕ್ರೇನ್ಗಿಂತ ಹೆಚ್ಚಾಗಿ ರಷ್ಯಾ ನಷ್ಟ ಅನುಭವಿಸ್ತಾ ಇದೆ. ಸಿಕ್ಕಾಪಟ್ಟೆ ಯೋಧರನ್ನ ರಷ್ಯಾ ಕಳೆದುಕೊಂಡಿದೆ, ಆದ್ರೂ ಏನು ನಷ್ಟವಾಗಿಲ್ಲ ಅಂತ ತೋರಿಸಿಕೊಳ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ ವರ್ಷ ಭಾರತಕ್ಕೆ ಭೇಟಿ ನೀಡುವ ಬಗ್ಗೆ ಸುಳಿವು ನೀಡಿದ್ದಾರೆ. ಅಮೆರಿಕದ ಶ್ವೇತಭವನದಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ಟ್ರಂಪ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನನ್ನ ಸ್ನೇಹಿತ, ನಾನು ಭಾರತಕ್ಕೆ ಭೇಟಿ ನೀಡಬೇಕು ಎಂದು ಮೋದಿ ಬಯಸುತ್ತಾರೆ ಎಂದಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಅವರು ರಷ್ಯಾದಿಂದ ತೈಲ ಆಮದು ನಿಲ್ಲಿಸಿದ್ದಾರೆ. ಅವರೊಂದಿಗೆ ಭಾರತದ ಪ್ರವಾಸ ಉತ್ತಮವಾಗಿರಲಿದೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ಹಾಗೂ ಮಾತುಕತೆಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದಿದ್ದಾರೆ. ನೇಪಾಳದ ಬೆನ್ನಲ್ಲೇ ಪಾಕಿಸ್ತಾನದ ಪಿಒಕೆಯಲ್ಲೂ ಯುವ ಸಮುದಾಯ ಬೀದಿಗಿಳಿದಿದೆ. ಶೆಹಬಾಜ್ ಶರೀಫ್ ಸರ್ಕಾರದ ಶಿಕ್ಷಣ ನೀತಿ ವಿರೋಧಿಸಿ ಜೆನ್ಜಿ ಸಮುದಾಯ ದಂಗೆ ಎದ್ದಿದೆ. ಶಾಂತಿಯುತವಾಗಿ ಆರಂಭವಾಗಿದ್ದ ಜೆನ್ಜಿ ಸಮುದಾಯದ ಆಕ್ರೋಶ ಹಿಂಸಾರೂಪ ಪಡೆದುಕೊಂಡಿದೆ. ಪ್ರತಿಭಟನೆ ವೇಳೆ ಓರ್ವ ವಿದ್ಯಾರ್ಥಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. विक्रम चाहे जितना भी फर्क पड़ा ले